ಇನ್ನು ನಾಳೆ ಬಿಜೆಪಿ ಕೋಟ್ಯಾಧಿಪತಿ ಅಭ್ಯರ್ಥಿ ನಾಮಿನೇಷನ್ ರಂಗೇರಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಾಳೆ ಎನ್ಡಿಎ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿರುವುದು. ಬೃಹತ್ ಶೋಭಾಯಾತ್ರೆ ಮೂಲಕ ಶ್ರೀನಿವಾಸ ಶಕ್ತಿ ಪ್ರದರ್ಶಿಸಲಿದ್ದಾರೆ. ನಾಳೆ ರಂಗೇರ್ತಾ ಇದೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ. ನಾಳೆ ಎನ್ಡಿಎ ಅಭ್ಯರ್ಥಿಯಾದಂತಹ ಶ್ರೀನಿವಾಸ ದಾಸಕರಿಯಪ್ಪ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಬೃಹತ್ ಶೋಭಾಯಾತ್ರೆ ಮೂಲಕ ಶ್ರೀನಿವಾಸ ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ಚರಂತಿ ಮಠ ನಾಮಿನೇಷನ್ಗೆ ಸಾಕ್ಷಿಯಾಗಲಿದ್ದಾರೆ ವಿಜಯೇಂದ್ರ. ಆದರೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೈರಾಗಿರುವಂಥದ್ದು. ನಾಳೆ ಎಷ್ಟೊತ್ತಿಗೆ ಶ್ರೀನಿವಾಸ ನಾಮಿನೇಷನ್, ಏನೇನು ಪ್ಲಾನ್ ಅನ್ನುವಂಥದ್ದು ಕೂಡ ಇದೆ. ನಾಳೆ ಬಿಜೆಪಿ ಕೋಟ್ಯಾಧಿಪತಿ ಅಭ್ಯರ್ಥಿ ನಾಮಿನೇಷನ್ ಕೂಡ ಇರುವಂಥದ್ದು. ರಂಗೇರ್ತಾ ಇದೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ. ನಾಳೆ ಎಷ್ಟೊತ್ತಿಗೆ ಶ್ರೀನಿವಾಸ್ ನಾಮಿನೇಷನ್, ಏನೇನು ಪ್ಲಾನ್ ಅಂತ ನೋಡ್ತಾ ಹೋಗೋದಾದ್ರೆ, ಎನ್ಡಿಎ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ನಾಮಪತ್ರ ಸಲ್ಲಿಕೆ. ಬೃಹತ್ ಶೋಭಾಯಾತ್ರೆ ಮೂಲಕ ಶ್ರೀನಿವಾಸ ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ಆದರೆ ಶ್ರೀನಿವಾಸ ನಾಮಿನೇಷನ್ಗೆ ವಿಜಯೇಂದ್ರ ಹೋಗೋದಿಲ್ಲ. ಚರಂತಿ ಮಠ ನಾಮಿನೇಷನ್ಗೆ ಸಾಕ್ಷಿಯಾಗಲಿದ್ದಾರೆ ವಿಜಯೇಂದ್ರ. ಆದರೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೈರಾಗಿರುವಂಥದ್ದು. ಇನ್ನು ಶ್ರೀನಿವಾಸ್ ನಾಮಿನೇಷನ್ ಟೂರ್ ಯಾವ ರೀತಿಯಾಗಿರುತ್ತೆ? ಬೆಳಗ್ಗೆ 10 ಗಂಟೆಗೆ ನಗರ ದೇವತೆ ದುರ್ಗಾಂಬಿಕೆಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ನಂತರ ದುರ್ಗಮ್ಮ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ. ದುರ್ಗಮ್ಮ ದೇವಸ್ಥಾನ, ಎಸ್ಕೆಪಿ ರಸ್ತೆ, ಗಣಪತಿ ದೇವಸ್ಥಾನ, ಸೊ ಈ ಮೂಲಕ ಹೋಗುವಂಥದ್ದು, ಈ ಮಾರ್ಗದ ಮೂಲಕ. ಇನ್ನು ಚೌಕಿಪೇಟೆ, ಬಕೇಶ್ವರ ದೇವಸ್ಥಾನ ಹೋಗಿ ಅದಾದ ನಂತರ MG ರಸ್ತೆ, ಬೆಳ್ಳುಳ್ಳಿ ಗಲ್ಲಿಯಲ್ಲಿ ಶೋಭಾಯಾತ್ರೆಯನ್ನು ಮುಂದುವರಿಸಿ ಹೋಗಲಿದ್ದಾರೆ. ಅದಾದ ನಂತರ ಕಾಯಿಪೇಟೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ವಸಂತ ರಸ್ತೆ ಮೂಲಕ ಹಾದು ಹೋಗುವಂಥದ್ದು. ನೆಕ್ಸ್ಟ್ ಬಸವೇಶ್ವರ ಪೊಲೀಸ್ ಠಾಣೆ, ರೈಲ್ವೆ ಅಂಡರ್ ಪಾಸ್, ಇಲ್ಲೂ ಕೂಡ ಶೋಭಾಯಾತ್ರೆಯನ್ನು ಕೈಗೊಂಡು ಫೈನಲ್ ಆಗಿ BP ರಸ್ತೆ ಮುಖಾಂತರ ಮಹಾನಗರ ಪಾಲಿಕೆಗೆ ಎಂಟ್ರಿ ಕೊಡಲಿದ್ದಾರೆ. ಬೆಳಗ್ಗೆ 10 ಗಂಟೆ ಆರಂಭ ಆಗುವಂಥದ್ದು ಶೋಭಾಯಾತ್ರೆ. ಶುಭ ಗಳಿಗೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಶ್ರೀನಿವಾಸ ದಾಸಕರಿಯಪ್ಪ. ಇನ್ನು ಯಡಿಯೂರಪ್ಪ, ಸಿದ್ದೇಶ್ವರ್, ರವೀಂದ್ರನಾಥ್, BP ಹರೀಶ್, ಮಾಜಿ ಸಚಿವ MP ರೇಣುಕಾಚಾರ್ಯ ಆಗಿರ್ಬೋದು, ಅಜಯ್ ಕುಮಾರ್, ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ಯಶವಂತರಾವ್ ಜಾಧವ್, ವಿನಯ್ ಕುಮಾರ್ ಸೇರಿ ಅನೇಕ ಪ್ರಮುಖ ನಾಯಕರು ಇಲ್ಲಿ ಭಾಗಿಯಾಗಲಿದ್ದಾರೆ ಕೂಡ. ಸೊ ಫೈನಲಿ ನಾಳೆ ಬಿಜೆಪಿ ಕೋಟ್ಯಾಧಿಪತಿ ಅಭ್ಯರ್ಥಿಯ ನಾಮಿನೇಷನ್. ಸೊ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡಿಕೊಂಡು ಶುಭ ಗಳಿಗೆಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು ಶ್ರೀನಿವಾಸ ದಾಸಕರಿಯಪ್ಪ. 10 ಗಂಟೆಗೇನೆ ನಗರ ದೇವತೆ ದುರ್ಗಾಂಬಿಕೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡೆದುಕೊಂಡು ಅದಾದ ನಂತರ ಶೋಭಾಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ವಿನಯ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ರಾಜಶೇಖರ್ ನಾಗಪ್ಪ, ಯಡಿಯೂರಪ್ಪ, ಸಿದ್ದೇಶ್ವರಿನೂ ಹಲವರ ಸಮ್ಮುಖದಲ್ಲಿ ಈ ನಾಯಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಶುಭ ಗಳಿಗೆಯಲ್ಲಿ ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ದುರ್ಗಾಂಬಿಕೆಯ ವಿಶೇಷ ಪೂಜೆಯನ್ನು ಮಾಡಿಬಿಟ್ಟು ದರ್ಶನವನ್ನು ಪಡೆದುಕೊಂಡು, ನಗರ ದೇವತೆಯ ದರ್ಶನವನ್ನು ಪಡೆದುಕೊಂಡು ಅದಾದ ನಂತರ ನಾಮಪತ್ರ ಸಲ್ಲಿಸುವುದಕ್ಕೆ ಶ್ರೀನಿವಾಸ ದಾಸಕರಿಯಪ್ಪ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಾರೆ. ಶ್ರೀನಿವಾಸ ನಾಮಿನೇಷನ್ ಟೂರ್ ಇದಿಷ್ಟು ಆಗಿರುತ್ತೆ. ಸೊ ಫೈನಲ್ ಆಗಿ PB ರಸ್ತೆ ಮುಖಾಂತರ ಹೋಗ್ಬಿಟ್ಟು ಮಹಾನಗರ ಪಾಲಿಕೆಗೆ ಎಂಟ್ರಿ ಕೊಡಲಿದ್ದಾರೆ.